ಹಾಯ್ ಎಲ್ರಿಗೂ ನಮಸ್ತೆ. ನಾನು ಇವಾಗ ಪ್ರೆಸೆಂಟು ಉಡುಪಿನಲ್ಲಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಡುಪಿಗೆ ಬಂದಿದ್ದು ನನಗಂತೂ ತುಂಬಾನೇ ಖುಷಿ ಆಯಿತು. ಏನಕ್ಕಪ್ಪ ಅಂತ ಅಂದರೆ ನನಗೆ ಶ್ರೀಕೃಷ್ಣ ಅಂದರೆ ತುಂಬ ಇಷ್ಟ. ಸೋಲೋ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ನಾನು ಅಂದ್ಕೊಂಡಿದ್ದೆ ಶ್ರೀಕೃಷ್ಣನ ದೇವಸ್ಥಾನದಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಆದರೆ ಆಗಿರಲಿಲ್ಲ. ಬಟ್ ಇವಾಗ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ದೇವಸ್ಥಾನದ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿ ರಾಯರ ಮಠ ಕೂಡ ಇಲ್ಲಿದೆ. ಶ್ರೀಕೃಷ್ಣನ ದರ್ಶನ ನಮಗೆ ಕನಕನ ಕಿಂಡಿಯಿಂದ ಆಗುತ್ತೆ. ಇದು ಎಲ್ರಿಗೂ ಗೊತ್ತೇ ಇರೋದು. ಇಲ್ಲಿಂದ ಕೂಡ ನಾವು ದರ್ಶನ ಮಾಡ್ಬೋದು, ಮತ್ತೆ ಆ ಕಡೆಯಿಂದನೂ ಕೂಡ ದರ್ಶನ ಮಾಡ್ಬೋದು. ಇದು ಕನಕನ ಕಿಂಡಿ. ಫೋನ್ ಅಲೋ ಇಲ್ಲ ಅಂತ ನಾನು ಒಂದು ಭಯದಿಂದ ಒಂದು ಕ್ಲಿಪ್ನ ತಗೊಂಡೆ ಅಷ್ಟೇ. ಬಟ್ ಆದರೆ ಜನಗಳು ಅಡ್ಡ ಇರೋದ್ರಿಂದ ಇಲ್ಲಿ ದರ್ಶನ ಏನೂ ಆಗಲಿಲ್ಲ ನನಗೆ. ತುಂಬ ಜನ ಇದ್ದರು ಒಳಗಡೆ, ಸೊ ದರ್ಶನ ಏನಾಗಲಿಲ್ಲ. ಆಮೇಲೆ ಲೈನೆಲ್ಲ ನಿಂತ್ಕೊಂಡು ನಾನು ದರ್ಶನಕ್ಕೆ ಬಂದೆ. ನಾನು ಫೋನ್ನ ಹಾಗೆ ಇಟ್ಕೊಂಡಿದ್ದೆ. ಬಟ್ ಆದರೆ ಒಳಗಡೆ ಬಂದಿದ ತಕ್ಷಣ ಏನಾಯ್ತು ಅಂತ ಗೊತ್ತಿಲ್ಲ. ನೀವು ನೋಡ್ತಾ ಇರ್ಬೋದು, ಬೆಳಕಿದೆ. ಬಟ್ ಆದರೂ ಕೂಡ ಕ್ಯಾಮ್ರಾದಲ್ಲಿ ಏನೂ ಕ್ಯಾಪ್ಚರ್ ಆಗಿಲ್ಲ. ಯಾಕೆ ಅಂತ ನನಗಂತೂ ಗೊತ್ತಾಗಿಲ್ಲ. ಉಡುಪಿಗೆ ಹೋಗಿರೋರ್ಗೆ ಗೊತ್ತಿರುತ್ತೆ, ಒಳಗಡೆ ಏನು ಕತ್ಲೆ ಇಲ್ಲ. ಬೆಳಕೆ ಇರುತ್ತೆ ಅಲ್ಲಿ, ಕತ್ಲೆ ಏನೂ ಇರೋದಿಲ್ಲ. ಬಟ್ ಆದರೂ ಕೂಡ ಕ್ಯಾಮ್ರಾದಲ್ಲಿ ಏನೂ ಕ್ಯಾಪ್ಚರ್ ಆಗಿಲ್ಲ. ಸರಿ ಅಂತೇಳಿ ನಾನು ನೋಡಿಬಿಟ್ಟು ಆಮೇಲೆ ಆಫ್ ಮಾಡಿಕೊಂಡೆ. ಅಲ್ಲೇನು ಕಾಣಿಸ್ತಾನೆ ಇರಲಿಲ್ಲ ನನಗೆ ಕ್ಯಾಮ್ರಾದಲ್ಲಿ ಕೂಡ. ನಾನು ಒಂದ್ಸರಿ ನೋಡಿದೆ ಫೋನ್ನ, ಬಟ್ ಅದರಲ್ಲಿ ರೆಕಾರ್ಡಲ್ಲಿ ಇದೇ ಥರ ಬ್ಲಾಕ್ ಆಗಿ ಕಾಣಿಸ್ತಾ ಇತ್ತು. ಸರಿ ಆಯಿತು, ಏನಕ್ಕೆ ಸುಮ್ಮನೆ ಈ ರೀತಿ ತಪ್ಪನ್ನ ಮಾಡಬಾರ್ದು ಅಂತೇಳಿ ನಾನು ಆಫ್ ಮಾಡಿಕೊಂಡೆ. ನಂತರ ನಾನು ಹೊರಗಡೆ ದರ್ಶನ ಮುಗಿಸ್ಕೊಂಡು, ದರ್ಶನ ತುಂಬ ಚೆನ್ನಾಗಾಯಿತು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗಂತೂ ಕೃಷ್ಣನ ನೋಡಿ. ನಾನು ಫಸ್ಟ್ ಟೈಮ್ ಬಂದಿರೋದು ಉಡುಪಿಗೆ. ಇಲ್ಲಿ ನೋಡಿ ಬೃಂದಾವನ ಕೂಡ ಇದೆ. ಇದನ್ನು ನೋಡಿಕೊಂಡು ನಾನು ಹೊರಗಡೆ ಹೋದೆ. ಹೊರಗಡೆ ಹೋದ್ಮೇಲೆ ನನಗಂತೂ ತುಂಬ ಹೊಟ್ಟೆ ಹಶ್ವಾಗ್ತಾ ಇತ್ತು. ಪ್ರಸಾದ ಎಲ್ಲಿ ಅಂತ ಕೇಳಿದೆ. 12 ಗಂಟೆಗೆ ಅಂತ ಹೇಳಿದ್ರು. ನಾನು ತುಂಬ ಬೇಗನೆ ಬಂದಿದ್ದೀನಿ. ಸರಿ ಅಂತೇಳಿ ಹೊರಗಡೆ ತಿನ್ನೋಣ ಅಂತೇಳಿ ನಾನು ಹೊರಗಡೆ ಹೋದೆ. ದರ್ಶನ ಮಾಡ್ಕೊಂಡು ಹೊರಗಡೆ ಹೋದರೆ ಫುಲ್ಲು ಮಳೆ ಬರ್ತಾ ಇತ್ತು. ಸರಿ ಅಂತೇಳಿ ಇದೊಂದು ಗೀತಾ ಮಂದಿರ ಅಂತ ಉಡುಪಿ ಇದರಲ್ಲಿದೆ, ಅಲ್ಲೇ ನೋಡೋಣ, ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತೇಳಿ ಒಳಗಡೆ ಹೋದರೆ ಅಲ್ಲೂ ಏನೂ ಇಲ್ಲ. ಬರೀ ಭಜನೆ ಮಾಡೋದು, ಪ್ರಾರ್ಥನಾ ಆ ಥರ ಎಲ್ಲ ಇದೆ ಅಷ್ಟೇ. ಬಟ್ ಬೇರೆ ಏನೂ ಇಲ್ಲ ಅಲ್ಲಿ. ಸೊ ಒಂದು ರೌಂಡ್ ಹೊಡ್ಕೊಂಡು ಮೇಲೆ ಹೋದೆ. ಫುಲ್ ಎಲ್ಲಿ ಹೋಗಬೇಕು ಏನು ಅಂತಲೇ ಗೊತ್ತಾಗೋದಿಲ್ಲ ಇದರಲ್ಲಂತೂ. ನನಗಂತೂ ಒಂದು 2 ಸರಿ ಸುತ್ತಾಡಿ ಸಾಕಾಗೋಯ್ತು. ಸರಿ ಅಂತೇಳಿ ಹೊರಗಡೆ ಹೋಗೋಣ, ಫಸ್ಟ್ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಇಟ್ಕೊಂಡು ಬಂದರೆ ನೋಡಿದ್ರೆ ಮೇಲೆ ಹಾಯ್ ಎಲ್ರಿಗೂ ನಮಸ್ತೆ. ನಾನಿವಾಗ ಪ್ರೆಸೆಂಟು ಉಡುಪಿನಲ್ಲಿದ್ದೀನಿ. ದರ್ಶನ ಎಲ್ಲ ಮುಗೀತು. ಇಲ್ಲಿ ಆಡಿಟೋರಿಯಂ ಥರ ಇದೆ, ಅದನ್ನು ರೌಂಡ್ ಹೊಡಿತಾ ಇದ್ದೆ. ಆಗಲೇ ಮಳೆ ಸ್ಟಾರ್ಟ್ ಆಗಿದೆ. ನಿನ್ನೆನೂ ಹೀಗೆ ಆಯಿತು, ದರ್ಶನ ಮಾಡೋಕ್ಕೆ ಆಗಲಿಲ್ಲ. ಅಷ್ಟೊತ್ತಿಗಾಗಲೇ ಮಳೆ ಸ್ಟಾರ್ಟ್ ಆಗಿತ್ತು. ಇವತ್ತು ಕೂಡ ಹಂಗೆ ಆಗಿದೆ. ದರ್ಶನ ಆಯಿತು. ಬೇರೆ ಎಲ್ಲೋ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಆದರೆ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿದೆ. ಹಾಯ್ ಎಲ್ರಿಗೂ ನಮಸ್ತೆ. ಕೊಟ್ಟಿಯೂರ್ಗೆ ಹೋಗ್ಬೇಕಾಗಿರೋರು ಅಲ್ಲ ರಶ್ ಇದೆಯಾ, ಇನ್ನೊಂದಿದೆಯಾ, ಅದು ಇದು ಅಂತ ರೀಲ್ಸ್ಗಳನ್ನ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ಫೇಮಸ್ ದೇವಸ್ಥಾನ ಅಂದರೂ ಕೂಡ 2-3 ಅವರ್ಸ್ ಹಿಡಿಯುತ್ತೆ. ಅದು ಕೂಡ ಅಷ್ಟೇ ಹಿಡಿತಾ ಇದೆ. ಆ ರೀಲ್ಸ್ನ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಹೋಗಿ ಆರಾಮಾಗಿ ದರ್ಶನ ಮಾಡಿ. ಬಜೆಟು ಮತ್ತು ಹೇಗೆ ಹೋಗೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿಕೊಂಡು ಹೋಗಿ ಆರಾಮಾಗಿ ದರ್ಶನ ಮಾಡಿ. ನೋಡಿ ಹೊರಗಡೆ ಬಂದರೆ ಫುಲ್ಲು ಮಳೆ ಬರ್ತಾ ಇದೆ. ನನಗಂತೂ ಹೊಟ್ಟೆ ಅಂತೂ ತುಂಬಾ ಹಸಿತಾ ಇದೆ. ಏನು ಮಾಡೋದು, ಮಳೆ ಬೇರೆ ನಿಲ್ತಾ ಇಲ್ಲ. ತುಂಬಾ ಮಳೆ ಬರ್ತಾ ಇದೆ. ಈ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳೋರು ಈ ಕಡೆ ಸೈಡು ಉಡುಪಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಈ ಕಡೆ ಕೇರಳ ಆಗಿರ್ಬೋದು,
ಈ ಕಡೆ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡೋರಂತೂ ನೋಡಿಕೊಂಡು ಮಾಡಿ, ಯಾಕೆಂದರೆ ತುಂಬ ಮಳೆ ಇದೆ, ಸ್ವಲ್ಪನೂ ಬಿಡುವಿಲ್ಲ. ಇವಾಗ 9 ಗಂಟೆ ಆಗಿದೆ ಅಷ್ಟೇ, ಆಗಲೇ ಮಳೆ ಬರ್ತಾನೆ ಇದೆ ಆವಾಗಿಂದನೂ. ಬೆಳಗ್ಗೆ ಸ್ವಲ್ಪ ಕಮ್ಮಿ ಇತ್ತು, ಬರ್ತಾ ಇರಲಿಲ್ಲ. ನಾನು ರೈಲ್ವೆ ಸ್ಟೇಷನಿಂದ ನಡ್ಕೊಂಡು ಬರ್ತಾಯಿದ್ದೆ, ಅಲ್ಲಿಂದ ಏನೂ ಇರಲಿಲ್ಲ. ಮತ್ತು ನಾನು ದರ್ಶನ ಮಾಡಿಕೊಂಡು ಔಟ್ಸೈಡ್ ಬಂದಾಗ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ಆಯಿತು. ನಾನು ಮಲ್ಪೆಗೆ ಹೋಗೋಣ ಅಂತೇಳಿ ಬಂದಿದ್ದೀನಿ. ಅಲ್ಲಿಂದ ಡೈರೆಕ್ಟು ಮಲ್ಪೆ ಬೀಚ್ಗೆ ಬಸ್ ಇದೆ, ಉಡುಪಿ ಬಸ್ ಸ್ಟಾಪಿಂದ. ಮಲ್ಪೆಗೆ ಬಂದರೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ನೋಡಿ, ಈ ಥರ ಬೇಲಿ ಹಾಕಿದ್ದಾರೆ, ಮತ್ತು ಬಿಡ್ತಾ ಇಲ್ಲ ಯಾರನ್ನು ಕೂಡ. ಉಡುಪಿ ದರ್ಶನ ಮಾಡಿಕೊಂಡು ಮಲ್ಪೆಗೆ ಬರೋರು ನೋಡಿ, ಬೀಚ್ಗಳಲ್ಲಿ ಆಟ ಆಡೋದಕ್ಕಾಗಲಿ ಇದು ಮಾಡೋದಕ್ಕಾಗಲಿ ಬಿಡ್ತಾ ಇಲ್ಲ. ನೋಡಿಕೊಂಡು ಬನ್ನಿ, ಪ್ಲ್ಯಾನ್ ಮಾಡಿ. ಬೀಚ್ಗಳಲ್ಲಿ ಯಾವುದೇ ಆದರೂ ಕೂಡ ಯಾವುದೇ ಥರದ ಬೀಚ್ಗಳಲ್ಲಿ ಬಿಡ್ತಿಲ್ಲ ಅಂತ ಹೇಳಿದ್ರು. ಇದೊಂದೇ ಅಂತ ಅಲ್ಲ, ಇಲ್ಲಿ ಯಾವುದೇ ಬೀಚ್ಗಳಲ್ಲೂ ಕೂಡ ಬಿಡ್ತಾ ಇಲ್ಲ. ಅಲೆಗಳು ನೋಡ್ತಾ ಇರ್ಬೋದು, ತುಂಬ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದೆ. ನೋಡಿಕೊಂಡು ಪ್ಲ್ಯಾನ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಮತ್ತೆ ಇದನ್ನ ಅನುಕೂಲ ಅದ ಬಸ್ಸಿಂದ, ಹಂಗೇನಿಲ್ಲ. ಡ್ರೈವರ್ ಕಂಡಕ್ಟರ್ ಎಲ್ಲ ಚಲೋ ಅದಾರ, ಎಲ್ಲ ಹೇಳ್ತಾರ, ಎಲ್ಲ ಚಲೋ ಸಿಕ್ಕಾರ, ನಮ್ಗೇನು ತ್ರಾಸ ನೀವು ಕುಡಿರ್ಲ ನೋಡ್ಕೊಂಡು ಹೋಗ್ಬಿಡ್ತೀವಿ.